ಪ್ರಪಂಚದಾದ್ಯಂತ ಈಗ ಕಾಶ್ಮೀರದ್ದೇ ಸುದ್ದಿ. ಯಾಕಂದ್ರೆ ಪಹಲ್ಗಾಮ್ ದಾಳಿ ಭಯೋತ್ಪಾದನೆಯ ಭೀಕರತೆ. ಅದಕ್ಕೆ ಭಾರತ ಕೊಟ್ಟ ಉತ್ತರ ಜಾಗತಿಕವಾಗಿ ಎಲ್ಲರ ನಿದ್ದೆ ಕೆಡಿಸಿತ್ತು. ಈಗ ಮತ್ತೆ ಎಲ್ಲರ ಕಣ್ಣು ಕಾಶ್ಮೀರದ ಮೇಲಿದೆ. ಕಾರಣ ಇಷ್ಟೇ, ವಿಶ್ವದ ಎತ್ತರದ ರೈಲು ಸೇತುವೆ ನಿರ್ಮಾಣ ಆಗಿದೆ. ಹೌದು, ಈ ಬ್ರಿಡ್ಜ್ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ದಾಳಿ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೊದಲ ವಿಸಿಟ್, ಈ ಎಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ನೋಡೋಣ ಬನ್ನಿ. ಕಾಶ್ಮೀರದಲ್ಲಿ ಸ್ಥಾಪಿತವಾಗಿರುವ ಚೆನಾಬ್ ರಿವರ್ ಬ್ರಿಡ್ಜ್ ಪ್ರಪಂಚದ ಎತ್ತರದ ರೈಲು ಸೇತುವೆಯಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಸೇತುವೆ ಭಾರತೀಯ ರೈಲ್ವೆ ಯೋಜನೆಯ ಭಾಗವಾಗಿ ನಿರ್ಮಿಸಲಾಗಿದೆ. ಈ ರೈಲ್ವೆ ಉದ್ಘಾಟನೆಗೆ ಪಿಎಂ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಬಂದಿದ್ದು, ಪಹಲ್ಗಾಮ್ ದಾಳಿಯ ಬಳಿಕ ಇದು ಮೊದಲ ಭೇಟಿಯಾಗಿದೆ. ಹಾಗಾದ್ರೆ ಈ ಚೆನಾಬ್ ಸೇತುವೆ ವಿಶೇಷಗಳತ್ತ ನೀವೊಮ್ಮೆ ಕಣ್ಣಾಯಿಸಬೇಕು. ಇದರ ಹೆಸರು ಚೆನಾಬ್ ರೈಲ್ವೆ ಬ್ರಿಡ್ಜ್. ಸ್ಥಳ ಕಾಶ್ಮೀರದ ರಿಯಾಸಿ ಜಿಲ್ಲೆ. ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿಯ ಮೇಲೆ ತಲೆ ಎತ್ತಿರುವ ಈ ದಾಖಲೆಯ ಬ್ರಿಡ್ಜ್ ಉದ್ದ ಸುಮಾರು 1315 ಮೀಟರ್. ಎತ್ತರ ನದಿಯಿಂದ 359 ಮೀಟರ್. ಇದು ಐಫೆಲ್ ಟವರ್ಗಿಂತ ಎತ್ತರವಾಗಿದೆ. ಇದೊಂದು ಬೃಹತ್ ಯೋಜನೆ. ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಯೋಜನೆ ಭಾಗವಾಗಿ ನಿರ್ಮಾಣ ಪ್ರಾರಂಭವಾಗಿದ್ದು 2004ರಲ್ಲಿ 2022-23ರ ವೇಳೆಗೆ ಇದು ಪೂರ್ಣಗೊಳ್ಳುತ್ತೆ. ಆದ್ರೆ ಸ್ಟೀಲ್ ಮತ್ತು ಕಾಂಕ್ರೀಟ್ ಕೆಲಸ ಈಗಷ್ಟೇ ಪೂರ್ಣವಾಗಿ ಲೋಕಾರ್ಪಣೆಯಾಯಿತು. ಈಗ ಪ್ರಪಂಚದ ಅತಿ ಎತ್ತರದ ರೈಲು ಸೇತುವೆಯಾಗಿ ಈಗ ಹೊರಹೊಮ್ಮಿದೆ. ಯೋಜನೆಯ ಉದ್ದೇಶ ಕಾಶ್ಮೀರವನ್ನ ಭಾರತದ ಇತರ ಭಾಗಗಳಿಗೆ ರೈಲಿನ ಮೂಲಕ ಸಂಪರ್ಕಿಸೋದು, ಸೈನಿಕರ ವರ್ಗಾವಣೆ ಸುಲಭಗೊಳಿಸೋದು, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸೋದು. ತಂತ್ರಜ್ಞಾನ ಹಾಗೂ ಸವಾಲುಗಳು. ಭೂಕಂಪ ಮತ್ತು ಚಳಿ ಹವಾಮಾನಕ್ಕೂ ತೊಂದರೆ ಇಲ್ಲದಂತೆ ನಿರ್ಮಿಸಲಾಗಿದೆ. ಈ ಸೇತುವೆ ಬಲಿಷ್ಠ ಗಾಳಿಗೆ ಎದುರಾಗಿ ನಿಲ್ಲಬಹುದಾಗಿದೆ. ನವೀನ ವಿನ್ಯಾಸ ತಂತ್ರಜ್ಞಾನದ ಉಪಯೋಗ. ಕ್ಲಾಂಪಿಂಗ್, ಕೇಬಲ್ ಕ್ರೇನ್ ಸಿಸ್ಟಮ್, ಜಿಪಿಎಸ್ ಸರ್ವೇಯಿಂಗ್ ಇದರಲ್ಲಿ ಬಳಸಲಾಗಿದೆ. ವೀಕ್ಷಣಾ ಆಕರ್ಷಣೆ. ಹೌದು, ಇದರ ಮುಖ್ಯ ಆಕರ್ಷಣೆ ಅಂದ್ರೆ ಈ ಸೇತುವೆ ಈಗ ಕಾಶ್ಮೀರದ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಮಾರ್ಪಡಬಹುದು. ಸೇತುವೆಯ ಮೇಲಿಂದ ಚೆನಾಬ್ ನದಿಯ ದೃಶ್ಯ ಅಸಾಧಾರಣವಾಗಿ ಬಹಳ ಸುಂದರವಾಗಿ ಕಾಣುತ್ತೆ. ಸದ್ಯಕ್ಕಂತೂ ಕದನ ವಿರಾಮ ಘೋಷಣೆಯಾಗಿದೆ. ನೀವು ಈ ಪ್ರಪಂಚದ ಅತಿ ಎತ್ತರದ ಸೇತುವೆ ನೋಡುವ ಆಸೆ ಇದ್ರೆ ಮಿಸ್ ಮಾಡದೆ ಇಲ್ಲಿಗೆ ಹೋಗಬಹುದು. ಆದ್ರೆ ಇತ್ತೀಚಿನ ದಾಳಿ ಎಲ್ಲರನ್ನ ಒಮ್ಮೆ ಹಿಂದೆ ಹೆಜ್ಜೆ ಇಡುವಂತೆ ಮಾಡೋದಂತೂ ಸತ್ಯ.